ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ. ನೋಡ್ರಿ, ಏನು ಮಾತಾಡ್ರೆ ಅಲ್ಲಿ ಒಳಗೆ ನಾವು ಮಾತಾಡಿ ಏನೇನು ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಏನು ಒಳಗೆ ಏನು ಹೇಳ್ಯಾರ ಅವ್ರು ನಾವು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡಿ. ಸರಿ, ಯತ್ನಾಳ್ಗೆ ಬ್ರೇಕ್ ಆಗ್ತಾ ಬಿಜೆಪಿ ಹೈಕಮಾಂಡ್? ಈ ಪ್ರಶ್ನೆ ಇವತ್ತು ಉಟ್ಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ರಾಜ್ಯದಲ್ಲಿದ್ದಾಗ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಕುಟುಂಬ ರಾಜಕಾರಣ ಬೇಕಾ ಬಿಜೆಪಿಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ರು. ಬೆಂಗಳೂರಿಂದ ದೆಹಲಿಗೆ ಹೋದ ಬಳಿಕವೂ ಕೂಡ ದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಇದೇ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ರು. ಇವತ್ತು ಪ್ರಧಾನಿ ಮೋದಿ ಆಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, JP ನಡ್ಡಾ ಅವರಾಗಿರ್ಬೋದು, BJP ಅವ್ರಿಗೆ ವಂಶವಾದವು ಕುಟುಂಬ ರಾಜಕಾರಣ ಬೇಕೋ ಇಲ್ಲವೇ ನಿಷ್ಠಾವಂತ BJಪಿಗರು ಬೇಕೋ, ಇದನ್ನು BJP ಹೈಕಮಾಂಡ್ ನಿರ್ಧಾರ ಮಾಡಲಿ. ನಮ್ಮ ವಾದವನ್ನು ನಾವು ಶಿಸ್ತು ಸಮಿತಿಯ ಮುಂದೆ ಮಂಡನೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ನಿನ್ನೆ ಅಷ್ಟೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು. ಆದರೆ ಇವತ್ತು ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ ಬಳಿಕ ಮಾಧ್ಯಮಗಳ ಮುಂದೆ ಬಂದಂತಹ ಯತ್ನಾಳ್ ಅವರು ಅವರ ವರಸೆ ಬದಲಾದಂತೆ ಕಾಣಿಸ್ತಾ ಇದೆ. ಅವರೇ ಕೊಟ್ಟಿರುವಂತಹ ಹೇಳಿಕೆಯನ್ನು ನೋಡಿದ್ರೆ ವೈಯಕ್ತಿಕ ವಿಚಾರಗಳನ್ನು ಮಾತಾಡೋದನ್ನು ಬಿಟ್ಟು ಪಕ್ಷಕ್ಕೆ ಅನುಕೂಲ ಆಗುವಂತಹ, ಪಕ್ಷಕ್ಕೆ ಲಾಭ ಆಗುವಂತಹ ಕೆಲಸಗಳನ್ನು ಮಾಡಿ, ನೀವು ವಫ್ ವಿಚಾರದಲ್ಲಿ ಪ್ರತ್ಯೇಕವಾಗಿ ಏನು ಹೋರಾಟವನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ಪಕ್ಷದ ಅನುಮತಿಯನ್ನು ತೆಗೆದುಕೊಂಡೆ ಅವ್ರ ಜೊತೆ ಹೋಗಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಪಕ್ಷ 2 ಬಣಗಳಾಗಿ ಹೋದರೆ, ಪಕ್ಷ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರ ನಾಯಕತ್ವದಲ್ಲೂ ಕೂಡ ಒಂದೊಂದು ಪ್ರತಿಭಟನೆ ಮಾಡಿದ್ದೆ ಆದರೆ ಸಹಜವಾಗಿ ಅದು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಹೀಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ಪಕ್ಷಕ್ಕೆ ಅನುಕೂಲ ಆಗುವಂಥ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಿ, ಹೋರಾಟಗಳನ್ನು ಮಾಡಿ, ಪ್ರತಿಭಟನೆಗಳನ್ನು ಮಾಡಿ, ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬುವಂಥ ಒಂದು ಕೆಲಸವನ್ನು ಮಾಡಿ. ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ. ನೋಡ್ರಿ, ಏನು ಮಾತಾಡ್ರೆ ಅಲ್ಲಿ ಒಳಗೆ ನಾವು ಮಾತಾಡಿ ಏನೇನು ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಏನು ಒಳಗೆ ಏನು ಹೇಳ್ಯಾರ ಅವ್ರು ನಾವು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡಿ. ಸರಿ, ಅದನ್ನು ಬಿಟ್ಟು ನನಗೆ ವಿಜೇಂದ್ರ ಆಗೋದಿಲ್ಲ, ಯಡಿಯೂರಪ್ಪ ಆಗೋದಿಲ್ಲ, ರಾಘವೇಂದ್ರ ಆಗೋದಿಲ್ಲ, ಇನ್ಯಾರೋ ಆಗೋದಿಲ್ಲ ಅನ್ನುವಂಥದ್ದನ್ನೇ ಕೇವಲ ವೈಯಕ್ತಿಕ ವಿಚಾರಗಳನ್ನು ನೀವು ಹೇಳಿದ್ದೆ ಆದರೆ ಸಹಜವಾಗಿ ಅದು ವಿಪಕ್ಷಗಳಿಗೆ, BJP ವಿರುದ್ಧ ರಾಜಕಾರಣ ಮಾಡ್ತಾ ಇರುವಂತಹ ಪಕ್ಷಗಳಿಗೆ ಅನುಕೂಲ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡಬಾರ್ದು. ನಿಮ್ಮದೇನೇ ಆಕ್ಷೇಪ ಇದ್ದರೂ ಕೂಡ ಪಕ್ಷದ ಆಂತರಿಕ ಸಭೆಗಳಲ್ಲಿ ಆ ಹೇಳಿಕೆಗಳನ್ನು ಕೊಡಿ. ಆಂತರಿಕ ಸಭೆಗಳಲ್ಲಿ ನಿಮಗೆ ಮುಕ್ತವಾದಂಥ ಒಂದು ಅವಕಾಶ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ, ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ, ಹಿಂದೆ ಇದ್ದಂತಹ BJP ಇವತ್ತಿಲ್ಲ ಅನ್ನುವಂಥದ್ದು ನಿಮ್ಮ ಆಕ್ಷೇಪ ಮತ್ತು ಅಸಮಾಧಾನ ಏನಿರುತ್ತೋ ಅದನ್ನು ಪಕ್ಷದ ಆಂತರಿಕ ಸಭೆಗಳಲ್ಲೇ ಹೇಳಬೇಕು, ಬಹಿರಂಗವಾಗಿ ಹೇಳಬಾರ್ದು. ಅದು ಯಡಿಯೂರಪ್ಪ ಅವ್ರ ವಿಚಾರ ಆಗಿರ್ಬೋದು, ವಿಜೇಂದ್ರ ಅವ್ರ ವಿಚಾರ ಆಗಿರ್ಬೋದು, ಮತ್ತೊಬ್ಬರ ಯಾರದ್ದೇ ವಿಚಾರ ಆಗಿರ್ಬೋದು. ಪಕ್ಷ ಅಂತ ಬಂದಾಗ ಎಲ್ಲರೂ ಕೂಡ ಪಾರ್ಟಿ ಫಸ್ಟ್, ಪರ್ಸನ್ ನೆಕ್ಸ್ಟ್ ಅನ್ನುವಂಥ ಒಂದು ತತ್ವ ಏನಿದೆ ಆ ತತ್ವವನ್ನು ನೀವು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಇದು ಕೇವಲ ಯತ್ನಾಳ್ ಒಬ್ಬರಿಗೆ ಅಲ್ಲ, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಈ ಟೀಮಲ್ಲಿ ಬೇರೆ ಬೇರೆ ನಾಯಕರುಗಳು ಯಾರೆಲ್ಲ ಈ ಟೀಮಲ್ಲಿ ಬಂದಿದ್ದಾರೋ ಅವ್ರಿಗೆಲ್ಲರೂ ಕೂಡ ಇದು ಅನ್ವಯ ಆಗುತ್ತೆ. ಹಾಗಂದ ಮಾತ್ರಕ್ಕೆ ವಿಜೇಂದ್ರ ಅವ್ರಿಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ವಿಜೇಂದ್ರ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ಕೊಂಡು ಹೋಗಬೇಕು. ನಮ್ಮ ತಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ ಅನ್ನುವಂಥದ್ದನ್ನೇ ಫ್ರೀಯಾಗಿ ತಗೊಂಡು ಬೇರೆಯವರನ್ನು ಕಡೆಗಣಿಸೋದು ಅಷ್ಟೊಂದು ಸರಿಯಲ್ಲ. ಇದನ್ನೂ ಕೂಡ ಅವರನ್ನು ಕರೆದು ಕೂಡ ಹೇಳ್ತೀವಿ. ಆದರೆ ನೀವು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದನ್ನು ಮೊದಲು ನಿಲ್ಲಿಸಿ. ಪಕ್ಷದ ಹಿತದೃಷ್ಟಿಯಿಂದ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಹೋಗಬೇಡಿ. ಪಕ್ಷಕ್ಕೆ ಅನುಕೂಲ ಆಗುವಂತಹ ಹೇಳಿಕೆಗಳನ್ನು ನೀವು ಕೊಡಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಡಿ. ಆದರೆ ನಿಮಗೆ ಯಾರೋ ಪಕ್ಷದಲ್ಲಿ ಆಗ್ತಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವರ ವಿರುದ್ಧ ಹೇಳಿಕೆಗಳನ್ನು ಮಾಧ್ಯಮಗಳ ಮುಂದೆ ಕೊಡೋದು ಬೇಡ. ಪಕ್ಷದ ಆಂತರಿಕ ಸಭೆಗಳಲ್ಲಿ ಆ ಹೇಳಿಕೆಗಳನ್ನು, ಆ ಅಸಮಾಧಾನದ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಅಂಥದ್ದೇನಾದರೂ ಇದ್ದರೆ ನೇರವಾಗಿ ದೆಹಲಿಗೆ ಬನ್ನಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತನ್ನಿ, ಅಮಿತ್ ಶಾ ಅವ್ರ ಗಮನಕ್ಕೆ ತನ್ನಿ, JP ನಡ್ಡಾ ಅವ್ರ ಗಮನಕ್ಕೆ ತನ್ನಿ. ಅದನ್ನು ಬಿಟ್ಟು ನೀವು ರಾಜ್ಯದಲ್ಲೇ 2 ಬಣಗಳಾಗಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅದು ನೇರವಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಒಂದು ಸಂದೇಶವನ್ನು BJPಯ ಶಿಸ್ತು ಸಮಿತಿ ಕೊಟ್ಟಂತೆ ಇದೆ. ಹಾಗಾಗಿ ಇವತ್ತು ಯತ್ನಾಳ್ ಅವರ ವರಸೆ ಬದಲಾಗಿದೆ.